ಗೋವಾಲಿ ಫ್ಯಾಮಿಲಿ ಜೊತೆ ಕ್ರೂಸ್ ಪ್ಲಾನ್ ಮಾಡ್ತಿದ್ರ ಬಟ್ ಯಾವ್ದಕ್ ಹೋಗೋದು? ಕಸಿನೋ ಕ್ರೂಸ್ ಅಂದ್ರೆ ಈ ಕಡೆ ನಾವು ಕಸಿನೋನು ಆಡಲ್ಲ, ಡ್ರಿಂಕ್ಸು ಮಾಡಲ್ಲ, ನಮ್ಗದು ವೇಸ್ಟ್ ಆಗುತ್ತಲ್ಲ ಅನ್ನೋರ್ಗೆ ಈ ವಿಡಿಯೋ. ಕ್ರೂಸ್ ಗಳಲ್ಲಿ ಬರೀ ಕಸಿನೋ ಕ್ರೂಸ್ ಮಾತ್ರ ಅಲ್ಲ, ಗೋವಾಲಿ ವೆರೈಟೀಸ್ ಆಫ್ ಕ್ರೂಸ್ ಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಪಾರ್ಟಿ ಕ್ರೂಸ್ ಆಗಿರ್ಬೋದು, ಡಿನ್ನರ್ ಕ್ರೂಸ್ ಆಗಿರ್ಬೋದು, ಡಾಲ್ಫಿನ್ ಕ್ರೂಸ್ ಆಗಿರ್ಬೋದು, ಈ ತರ ಕ್ರೂಸ್ ಗಳಿರುತ್ತೆ. ಇದ್ರಲ್ಲಿ ನಾವು ಚೂಸ್ ಮಾಡ್ಕೊಂಡಿರೋದು ಸ್ಪೋರ್ಟ್ಸ್ ಕ್ರೂಸ್. ಈ ಸ್ಪೋರ್ಟ್ಸ್ ಕ್ರೂಸ್ ಅಲ್ಲಿ ನಿಮ್ಗೆ 4 ತರ ಗೇಮ್ಸ್ ಇರುತ್ತೆ, ಮಧ್ಯಾಹ್ನದ ಊಟ ಇರುತ್ತೆ, ಒಂದ್ ಬಿಯರ್ ಇರುತ್ತೆ, ಹಾಗೆ ಒಂದ್ ಸಾಫ್ಟ್ ಡ್ರಿಂಕ್ಸ್ ಇರುತ್ತೆ. ಟೈಮಿಂಗ್ಸ್ ಬಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕ ನೀವು ಕ್ರೂಸ್ ಅಲ್ಲಿ ಇರ್ಬೋದು. ಓವರ್ ಆಲ್ ಪ್ರೈಸ್ ಬಂದು 1799 ಹೇಳ್ತಾರೆ. ಇದರಲ್ಲಿ ಪಿಕಪ್ ಅಂಡ್ ಡ್ರಾಪ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ. ನಿಮ್ಗೆ ಅದು ಬೇಡ, ನೀವೇ ಹೋಗ್ತೀವಿ ಕ್ರೂಸ್ ಹತ್ರ ಅಂದ್ರೆ 300 to 400 ಆಫ್ ಬೀಳುತ್ತೆ. ಇನ್ ಗೇಮ್ಸ್ ವಿಚಾರಕ್ಕೆ ಬರಕಾದ್ರೆ ಆಗ್ಲೇ ಹೇಳ್ದಂಗೆ 4 ತರ ಗೇಮ್ಸ್ ಇರುತ್ತೆ, ಬಟ್ ಅದ್ ನಿಜವಾಗ್ಲೂ ವರ್ತ್ ಇರಲ್ಲ. ಒಂದ್ ರೈಡ್ ನಿಮ್ಗೆ 10 ರಿಂದ 15 ಸೆಕೆಂಡ್ ಹಿಂಗ್ ಹೋಗಿ ಹಿಂಗ್ ಕರ್ಕೊಂಡ್ ಬರ್ತಾರೆ, ನಿಮ್ಗೆ ಹೋಗಿದೀವಿ ಅಂತಾನೂ ಅನ್ಸಲ್ಲ. ಅದ್ರಲ್ಲೂ 100 200 ಎಕ್ಸ್ಟ್ರಾ ಕೇಳ್ತಾರೆ ನಿಮ್ಗೆ ಲಾಂಗ್ ರೈಡ್ ಕರ್ಕೊಂಡು ಹೋಗಕ್ಕೆ, ಅದು ನಿಮ್ಗೆ ಸ್ವಲ್ಪ ವರ್ತ್ ಇರುತ್ತೆ. ನಿಮ್ಗೆ ಈ ಸ್ಪೋರ್ಟ್ಸ್ ಕ್ರೂಸ್ ಬೇಡ ಅಂದ್ರೆ ಬೆಸ್ಟ್ ಅಂದ್ರೆ ಹೇಳ್ತೀನಿ, ಫ್ಯಾಮಿಲಿ ಜೊತೆ ಸನ್ಸೆಟ್ ಅಥವಾ ಡಿನ್ನರ್ ಕ್ರೂಸ್ ಹೋಗಿ. ಅಲ್ಲಿ ನಿಮ್ಗೆ ಕ್ರೂಸ್ ಅಲ್ಲಿ ಇದ್ದಂಗೂ ಆಗುತ್ತೆ, ಡಿನ್ನರು ಆಗುತ್ತೆ, ಹಾಗೆ ಎಂಟರ್ಟೈನ್ಮೆಂಟ್ ಸಹ ಕೂಡ ಇರುತ್ತೆ. ಅಂಡ್ ಇನ್ನೊಂದು ಕ್ರೂಸ್ ಬಂದು ಡಾಲ್ಫಿನ್ ಕ್ರೂಸ್. ಅದು ಇದೇ ತರ 2 ಅವರ್ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತಾರೆ ಡಾಲ್ಫಿನ್ ತೋರ್ಸಕ್ಕೆ ಅಂತ. ಡಾಲ್ಫಿನ್ ಸಿಕ್ಕಿದ್ರೆ ಅದು ನೀವು ಲಕ್ಕಿ, ಈ ರೈಡ್ ವರ್ತ್ ಇರುತ್ತೆ, ಇಲ್ಲ ಅಂದ್ರೆ ಇದು ವರ್ತ್ ಇರಲ್ಲ. ಅಂಡ್ ಇಲ್ಲಿಗೆ ಈ ವಿಡಿಯೋ ಎಂಡ್ ಬಂದಿದೀವಿ. ನಿಮ್ಗೆ ಹೇಗನ್ಸ್ತು ಈ ಕ್ರೂಸ್ ಡೀಟೇಲ್ಸ್ ಅಂತ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ.